ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೆ 2 ಡೇಸ್ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಅದು ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ತೀನಿ ಬನ್ನಿ. ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗ್ತಾ ಇದೆ. 2 ಡೇಸ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಅದು ಡೈಲಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ರೆ ನನಗೆ ಅಷ್ಟೊಂದು ಅನ್ಸಲ್ಲ. ನಾನು 2 ದಿವ್ಸಕ್ಕೊಂದ್ಸರಿ 3 ದಿವ್ಸಕ್ಕೊಂದ್ಸರಿ ಟೈಮ್ ಸಿಕ್ಕಾಗ ಮಾಡಿದ್ರೆ ಇದೇ ತರ ಆಗೋದು. ಮತ್ತೆ ನಾನೇನು ಯಾವುದು ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡಲ್ಲ, ಏನಿರುತ್ತೋ ಅದೇ ಮಾತಾಡ್ಬಿಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಟ್ವಿಸ್ಟ್ ಆದ್ರೂ ಆಗಬಹುದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೆಲ್ಲ ನಮ್ಮೂರೇ, ಸೊ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ. ನನ್ನ ಫ್ಯಾಮಿಲಿ ತರಾನೇ ಎಲ್ರು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನಂದು ಒಂದು ರಿಕ್ವೆಸ್ಟ್ ಅಂತ ಹೇಳಿ ಅನ್ಕೊಳ್ಳಿ, ಓಕೆನಾ? ಏನಂದ್ರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಕೈಂಡ್ಲಿ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನನಗೆ ಒಂದು ಫ್ಯಾಮಿಲಿ ಜಾಸ್ತಿ ಆಗ್ತೀರಾ. ಮತ್ತೆ ಏನಂದ್ರೆ ಬೆಲ್ ಐಕನ್ ಹಿಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿರ್ತೀನೋ ಹೇಳಕ್ಕಾಗಲ್ಲ. ಸೊ ಅಪ್ಲೋಡ್ ಮಾಡಿದ ತಕ್ಷಣನೇ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ನೀವುಗಳೇ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಬೆಲ್ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಇದರಲ್ಲಿ ನಾನು ಯಾವ್ದಾದ್ರು ಹೆಣ್ಮಕ್ಳಿಗೆ ಲೋನು ಅಥವಾ ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನು ಅಥವಾ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಸ್ಕೀಮು ಇವಾಗ ಮುಂಬರುವ ದಿನಗಳಲ್ಲಿ ಇನ್ನ 2 ಡೇಸ್ ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಅಪ್ಡೇಟ್ ನಾವು ಬಿಡ್ತೀವಿ ಅಂತ. ಮೇ ಬಿ ಇನ್ನ 1ನೇ ತಾರೀಕು, ಇನ್ನ 3 ಡೇಸ್ ಟು ಗೋ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಹೆಣ್ಮಕ್ಳು ಮತ್ತೆ ಫಸ್ಟ್ ಟೈಮ್ ಕಾಯ್ತಾ ಇದ್ರು, ಅದೇ ತರ ಕಾಯ್ತಾ ಇದ್ದಾರೆ ಇವಾಗ. ಸೊ ಅದೆಲ್ಲ ನಾನು ನಿಮ್ಗೆ ಇನ್ಫಾರ್ಮೇಶನ್ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀನಿ. ಮತ್ತೆ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಅಂತಂದ್ರೆ ಬಡ್ಡಿಯಿಂದ ದುಡ್ಡು ತಗೊಂತಾರೆ. 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ. ಸೊ ಹಂಗಾಗಿ ಅದೆಲ್ಲ ನಾನು ನಿಮ್ಗೆ ಹೇಗೆ ಐಡಿಯಾಸ್ ಎಲ್ಲ ಹೇಳ್ಕೊಡ್ತೀನಿ. ಯಾಕಂದ್ರೆ ವರ್ಷಕ್ಕೊಂದ್ಸಾರಿ ಸಬ್ಸಿಡಿ ಲೋನ್ ಅಂತ ಬಿಡ್ತಾರೆ, ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ. ಮತ್ತೆ ತುಂಬಾ ಜನಕ್ಕೆ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇರುತ್ತೆ. ಓನ್ ಬಿಸ್ನೆಸ್ಗೆ ಅಂತಾನೆ ನಿಮ್ಗೆ ಲೋನ್ ಕೊಡ್ತಾರೆ. ಇವಾಗ ಮುದ್ರಾ ಲೋನ್ ಅಂತ ಬಿಟ್ಟಿದ್ದಾರೆ, ಅದೇ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಫುಲ್ ಅಮೌಂಟ್ ಕಟ್ಟಬೇಕು. ಬೇರೆ ಬೇರೆ ಲೋನ್ಗಳು ಬಿಡ್ತಾರೆ, ಅರ್ಧ ಮನ್ನಾ ಆಗುತ್ತೆ, ಅರ್ಧ ಕಟ್ಟೋ ತರ ಬರುತ್ತೆ. ಅದೆಲ್ಲ ನಾನು ನಿಮ್ಗೆ ವಿಡಿಯೋ ಮುಖಾಂತರ ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೀನಿ. ನಾನು ಡೇ 1ಇಂದನೂ ಹೇಳ್ತಾ ಇದ್ದೀನಿ, ಬಿಟ್ರೆ ಖಂಡಿತ ನಾನು ತಿಳಿಸ್ತೀನಿ. ಯಾಕಂದ್ರೆ ನನ್ನ ಕೆಲಸನೇ ಅದು. ನನ್ಗೆ ಮುಂಚೆ ನನ್ಗೊಂದು ಏನೋ ಒಂದು ಆಸೆ, ಯಾವುದಾದ್ರೂ ರೂಪದಲ್ಲಿ ನಾನು ಎಲ್ಲ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೆಲ್ಪ್ ಮಾಡ್ಲೇಬೇಕು, ಯಾವುದೇ ರೀತಿ ಆಗ್ಲಿ ಅಂತ. ಸೊ ಹಂಗಾಗಿ ನಾನು ಹೆಲ್ಪ್ ಮಾಡಕ್ಕೆ ಅಂತಾನೆ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಯಾವುದೇ ಮೂಲೆಯಲ್ಲಿ ಇದ್ರೂ ವಿಡಿಯೋ ಮುಖಾಂತರ ತಿಳಿದ್ರೆ ಅವರು ಅಲ್ಲೇ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಅಪ್ಲೈ ಮಾಡಿದ್ಮೇಲೆ ಏನ್ ಪ್ರೊಸೀಜರು ಎಲ್ಲಾನು ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಅದಕ್ಕೆ ನಾನು ಪದೇ ಒತ್ತಿ ಹೇಳ್ತಾ ಇರ್ತೀನಿ, ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ. ಯಾಕಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಹೋಗುತ್ತೆ ಅದಕ್ಕೆ. ಮತ್ತೆ ಯಾರ್ಯಾರಿಗೆ ಟೈಮ್ ಇಲ್ಲ ನೋಡಕ್ಕೆ, ಯಾಕಂದ್ರೆ ಹೆಣ್ಮಕ್ಳು ಮನೇಲಿರೋರು ಏನು ಸುಮ್ಮನೆ ಇಲ್ಲ, ಯಾಕಂದ್ರೆ ಅವ್ರಿಗೂ ತುಂಬಾ ಕೆಲಸ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಊಟ ಮಾಡ್ತಾ ಟಿವಿ ನೋಡ್ತಾ ನೋಡಿ ನನ್ನ ವಿಡಿಯೋ ಅಂತ ಹೇಳ್ತೀನಿ. ಮತ್ತೆ ಸ್ಕಿಪ್ ಮಾಡಿ ನೋಡಬೇಡಿ. ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಹೇಳಕ್ಕಾಗಲ್ಲ. ಇರೋದೇ 5 ರಿಂದ 6 ನಿಮಿಷ, ಹಬ್ಬ ಅಂದ್ರೆ 8 ನಿಮಿಷ ವಿಡಿಯೋ ಇರುತ್ತೆ ನಂದು. ಸೊ ಹಂಗಾಗಿ ವಿಡಿಯೋ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಬನ್ನಿ ಇವಾಗ ವಿಡಿಯೋ ಕಡೆ ಬರೋಣ. ವಿಡಿಯೋ ಅಂದ್ರೆ ಟಾಪಿಕ್ ಕಡೆ ಬರೋಣ, ಓಕೆನಾ? ಟಾಪಿಕ್ ಏನಪ್ಪಾ ಅಂತಂದ್ರೆ, ತುಂಬಾ ವೃದ್ಧಾಪ್ಯರು ಮತ್ತೆ ವಿಡೋ ಪೆನ್ಷನ್ಸ್ ಇರುತ್ತೆ, ವೃದ್ಧಾಪ್ಯ ಪೆನ್ಷನ್ ಇರುತ್ತೆ. ಏನಂದ್ರೆ ಓಲ್ಡ್ ಏಜ್ ಪೆನ್ಷನ್ಸ್, ಓಲ್ಡ್ ಸೀನಿಯರ್ ಸಿಟಿಸನ್ಸ್ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಗೊತ್ತಾ. ಅವ್ರಿಗೆ ಸುಮಾರು 1 ವರ್ಷದಿಂದ ಯಾರಿಗೂ ಕರೆಕ್ಟ್ ಆಗಿ ಪೆನ್ಷನ್ ಬರ್ತಾ ಇರೋರ್ಗು ಇವಾಗ 3-4 ತಿಂಗಳಿಂದ ಸ್ಟಾಪ್ ಆಗಿದೆ. ಎಲ್ರು ಇದೇ ಟೆನ್ಷನ್ ತಗೊಂತಾ ಇದ್ದಾರೆ, ಏನಕ್ಕೆ ಬರ್ತಾ ಇಲ್ಲ ಪೆನ್ಷನ್ ಅಂತ. ಸೊ 1 ವರ್ಷ 6 ತಿಂಗಳಿಂದ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಫಸ್ಟ್ ಏನಪ್ಪಾ ಅಂತಂದ್ರೆ, ಇನ್ಕಮ್ ಜಾಸ್ತಿ ಇರೋರ್ಗೆ ಮತ್ತೆ ಸ್ವಂತ ಮನೆ ಇರೋರ್ಗೆ, APL ಕಾರ್ಡ್ ಇರೋರ್ಗೆಲ್ಲ ಫಸ್ಟ್ ಆಫ್ ಆಲ್ ಪೆನ್ಷನ್ ಸ್ಟಾಪ್ ಆಗಿದೆ, ಅಂದ್ರೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಫುಲ್ ಆನ್. ಅವ್ರು ಏನು ಮಾಡಕ್ ಆಗಲ್ಲ ಸದ್ಯಕ್ಕೆ. ಸಿಚುವೇಶನ್ ನೋಡಿದ್ರೆ
ಅವರು ಸದ್ಯಕ್ಕೆ ಏನು ಮಾಡಕ್ಕಾಗಲ್ಲ. ಮತ್ತೆ ಹೊಸದಾಗಿ ಪೆನ್ಷನ್ ಅಪ್ಲೈ ಮಾಡ್ಕೊಳ್ಳೋರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬರೀ 35,000 ಇನ್ಕಮ್ ಇರೋರಿಗೆ ಮಾತ್ರ ಹೊಸ ಪೆನ್ಷನ್ ಅಪ್ಲೈ ಆಗ್ತಾ ಇದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ದಾದ್ರೂ ಅಬೌವ್ 98,000 50 60 ಈ ತರ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಅವ್ರದ್ದು ಹೊಸ ಪೆನ್ಷನ್ ಅಪ್ಲೈ ಆಗ್ತಾ ಇಲ್ಲ. ಸದ್ಯಕ್ಕೆ 1 ತಿಂಗಳಿಂದ 1.5 ತಿಂಗಳಿಗೆ ಆ ತರ ಇರೋರು ಯಾರು ಅಪ್ಲೈ ಮಾಡ್ಬೇಡಿ. ಆ ತರ ಇರೋರ್ಗೆ ನಾವ್ ಏನಾದ್ರೂ ಒಂದು ಸೊಲ್ಯೂಷನ್ ತೆಗಿತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಯಾರ್ದು ಆ ತರ ಇರೋದು ನಾವು ಅಪ್ಲೈ ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅಪ್ಲೈ ಮಾಡಕ್ಕೆ ಬರೋದೇ ಇಲ್ಲ. ಕ್ಯಾನ್ಸಲೇಷನ್ಗೆ ಅದು ಲಾಂಗ್ ಪ್ರೊಸೀಜರ್ ಇದೆ. ಕ್ಯಾನ್ಸಲೇಷನ್ಗೆ ಅಪ್ಲಿಕೇಶನ್ ಅರ್ಜಿ ಬರ್ಕೊಡ್ಬೇಕು. ಅದು ಕ್ಯಾನ್ಸಲ್ ಆದ್ರೆ ನಮ್ ಲಕ್ಕು, ಇಲ್ಲ ಅಂದ್ರೆ ನಮ್ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಇಲ್ಲ ಇದನ್ನೆಲ್ಲ ಒಂದು ಸೊಲ್ಯೂಷನ್ ತೆಗಿತಾರೆ, ಎಲ್ರಿಗೂ ಹಾಗೆ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ವೇಟ್ ಅಂಡ್ ಸಿ ಅಂತಾರಲ್ಲ, ಸೊ ಹಂಗಾಗಿ ವೇಟ್ ಮಾಡಿ ಕಾದು ನೋಡೋಣ. ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಓಕೆನಾ? ಮತ್ತೆ ಇವಾಗ 1 ವರ್ಷದಿಂದ ಯಾರಿಗೆ ಕ್ಯಾನ್ಸಲ್ ಆಯ್ತು ಅದು ಕ್ಲಾರಿಟಿ ಸಿಕ್ತು. ಹೊಸದಾಗಿ ಅಪ್ಲೈ ಮಾಡಕ್ಕೆ ಯಾರಿಗೆ ಆಗ್ತಾ ಇಲ್ಲ ಅದು ಕ್ಲಾರಿಟಿ ಸಿಕ್ತು. ಇವಾಗ 3-4 ತಿಂಗಳಿಂದ ಯಾರಿಗೆ ಬರ್ತಾ ಇಲ್ಲ ಇದು ಮೇನ್ ಇದೆ. ಇದು ತಿಳ್ಕೊಳ್ಳಿ. ನಿಮ್ ಮನೆಯಲ್ಲಿ ಯಾರು ಸೀನಿಯರ್ ಸಿಟಿಸನ್ಸ್ ಇದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಏನಂದ್ರೆ ನಿಮ್ಗೆ 3-4 ಮಂತ್ಸ್ ಇಂದ ಯಾರ್ಯಾರಿಗೆ ಬಂದಿಲ್ಲ ಅವರು ಆಧಾರ್ ಅಪ್ಡೇಟ್ ಮಾಡ್ಬೇಕು. ಮತ್ತೆ ನಿಮ್ದು ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಅಲ್ಲಿಂದ ಹೋಗಿ ನೀವು RI ರಿಪೋರ್ಟ್ ತಗೊಂಡು ಹೋಗ್ಬೇಕು. ಪಂಚಾಯತಿ ಅಧಿಕಾರಿ ಯಾರಿರ್ತಾರೆ ಅವ್ರದ್ದು ರಿಪೋರ್ಟ್ ತಗೊಂಡು ಹೋಗ್ಬೇಕು. ಅರ್ಜಿ ಬರ್ದು ಅವ್ರು ಸೀಲ್ ಸೈನ್ ತಗೊಂಡು ಹೋದ್ರೆ ಆಗುತ್ತೆ. ಸೊ ಇಲ್ಲಾಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ಬೆಂಗಳೂರು 1 ಆ ತರ ಇದ್ರೆ RI ರಿಪೋರ್ಟ್ ನಿಮ್ಮ ಏರಿಯಾ ಬೆಂಗಳೂರು 1 ಗಳಲ್ಲಿ ಹೋಗಿ ನೀವು RI ರಿಪೋರ್ಟ್ ನ ಹಾಕಿಸ್ಕೊಂಡು ಹೋಗ್ಬೇಕು. ಸೊ ಅವ್ರಿಗೆ ಇಮಿಡಿಯೇಟ್ ರನ್ನಿಂಗ್ ಆಗುತ್ತೆ. ಓಕೆನಾ? ಮತ್ತೆ ಇನ್ನು 1 ತಿಂಗಳು 2 ತಿಂಗಳಿಂದ ಯಾರಿಗೆ ಬಂದಿಲ್ಲ ಅವ್ರಿಗೆ ಇನ್ನು ಯಾರಿಗೂ ಹಾಕಿಲ್ಲ. ವೇಟ್ ಮಾಡಿ. ಒಬ್ಬೊಬ್ರು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತಾನು ಹೇಳಲ್ಲ ನಾನು. ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನೊಂದ್ ಸ್ವಲ್ಪ ಜನಕ್ಕೆ ಬರುತ್ತೆ. ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಸೀನಿಯರ್ ಸಿಟಿಸನ್ಸ್ ಪೆನ್ಷನ್ದು ನಿಮ್ಗೆ. ಇನ್ನು ವಿಡೋ ಪೆನ್ಷನ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತೀರಾ ನೀವು. ವಿಡೋ ಪೆನ್ಷನ್ ಸೇಮ್ ಪ್ರೊಸೀಜರು. ಯಾರ್ಯಾರ್ದು ಇನ್ಕಮ್ ಜಾಸ್ತಿ ಇದೆ ನಿಮ್ ಫ್ಯಾಮಿಲಿ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ, ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಕನೆಕ್ಟ್ ಆಗಲ್ಲ. ರೇಷನ್ ಕಾರ್ಡ್ ಇಲ್ಲಿ ಮೇನ್ ಬಂದ್ಬಿಟ್ಟು ರೇಷನ್ ಕಾರ್ಡ್. ಓಕೆನಾ? ರೇಷನ್ ಕಾರ್ಡ್ ಅಲ್ಲಿ ಯಾರೇ IT ಪೇ ಮಾಡ್ತಾ ಇದ್ರು ಇಲ್ಲ ಯಾರದೇ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ 98,000 ಇದ್ರು ಅವ್ರದ್ದು ಅಪ್ಲೈ ಆಗಲ್ಲ, ಪೆನ್ಷನ್ ಬರಲ್ಲ. ಕ್ಯಾನ್ಸಲ್ ಮಾಡಿದ್ದಾರೆ, ಸುಮಾರು ಜನರು ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ಬಂದು ಕೇಳ್ತಾನೆ ಇರ್ತಾರೆ. ಆದಷ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಆದವ್ರದ್ದು ನಾನು ತಗೊಂಡು ಅವ್ರದ್ದು ಸೊಲ್ಯೂಷನ್ ಅಂದ್ರೆ ರಿಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಬಟ್ ಆಗದೆ ಇರೋದು ನಾನು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದಾನೇ ಅದು ರದ್ದು ಮಾಡಿರೋದ್ರಿಂದ ನಾನು ಏನು ಮಾಡಕ್ಕಾಗ್ತಾ ಇಲ್ಲ. ಆದಷ್ಟು ನನ್ನ ಕಡೆ ಆಗಿರೋದು ನಾನು ಮಾಡ್ತಾ ಇದ್ದೀನಿ. ಅದು ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಇದೇ ತರ ಮುಂಬರುವ ವಿಡಿಯೋಗಳಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಬಿಟ್ರು ನಾನು ನಿಮ್ಗೆ ಹೇಳ್ತೀನಿ. ಸೊ ಯಾರು ವರಿ ಮಾಡ್ಕೋಬೇಡಿ. ಇದು 1-2 ತಿಂಗಳು ಮಾತ್ರ ಇದು, ಮತ್ತೆ ಕಂಟಿನ್ಯೂ ಆಗುತ್ತೆ. ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ಸೀನಿಯರ್ ಸಿಟಿಸನ್ಸ್ಗೆ ಅವ್ರಿಗೆ ಏನು ಇಲ್ಲ, ಇನ್ಕಮ್ ಇಲ್ಲ, ಮತ್ತೆ ಸ್ವಂತ ಮನೆ ಇಲ್ಲ, ಅಂತವ್ರಿಗೂ ಸ್ಟಾಪ್ ಆಗಿದೆ. ಅಂತವ್ರದ್ದು ಮಾತು ನೋಡಿದ್ರೆ ಬೇಜಾರಾಗುತ್ತೆ. ಸೊ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಯಾರು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮುಂದೆ ಹೊಸ ಕಂಟೆಂಟು, ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.